ಕ್ರೈಮ್ ಪ್ರಪಂಚ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ಸ್ಕ್ಯಾನಿಂಗ್ಗೆ ಬಂದ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ. ಆನೇಕಲ್ನಲ್ಲೊಬ್ಬ ಕಾಮುಕ ರೇಡಿಯಾಲಜಿಸ್ಟ್ ಸ್ಕ್ಯಾನಿಂಗ್ ನೆಪದಲ್ಲಿ ಮಹಿಳೆಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ ಆರೋಪ ಆನೇಕಲ್ನ ರೇಡಿಯಾಲಜಿಸ್ಟ್ ವಿರುದ್ಧ ಕೇಳಿಬಂದಿದೆ. ಸಂತ್ರಸ್ತೆ ದೂರು ದಾಖಲಿಸಿದ್ದರೂ ಪೊಲೀಸರು ಆರೋಪಿಯನ್ನು ಬಂಧಿಸಿಲ್ಲ. ಮಹಿಳೆಯ ಜೊತೆ ರೇಡಿಯಾಲಜಿಸ್ಟ್ ವಿಕೃತಿ ಮೆರೆದ ದೃಶ್ಯ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಸಂತ್ರಸ್ತ ಮಹಿಳೆ ಬೆಂಗಳೂರಿನ ರಾಜೀವ್ ಗಾಂಧಿ ಆಸ್ಪತ್ರೆಯಲ್ಲಿ ಸದ್ಯ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸ್ಕ್ಯಾನಿಂಗ್ ಸೆಂಟರ್ಗೆ ಬರುವ ಮಹಿಳೆಯರ ಮೇಲೆ ರೇಡಿಯಾಲಜಿಸ್ಟ್ ಲೈಂಗಿಕ ದೌರ್ಜನ್ಯ ನಡೆಸುತ್ತಿರುವ ಆರೋಪ ಆನೇಕಲ್ ಪಟ್ಟಣದಲ್ಲಿ ಕೇಳಿ ಬಂದಿದೆ. ಖಾಸಗಿ ಸ್ಕ್ಯಾನಿಂಗ್ ಸೆಂಟರ್ನಲ್ಲಿ ರೇಡಿಯಾಲಜಿಸ್ಟ್ ಆಗಿರುವ ಜಯಕುಮಾರ್ ವಿರುದ್ಧ ಆರೋಪ ಕೇಳಿ ಬಂದಿದ್ದು, ಸ್ಕ್ಯಾನಿಂಗ್ ನೆಪದಲ್ಲಿ ಮಹಿಳೆಯರ ಖಾಸಗಿ ಅಂಗ ಸ್ಪರ್ಶಿಸಿರುವ ಬಗ್ಗೆ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಹೊಟ್ಟೆ ನೋವಿನ ಕಾರಣ ಪತಿಯೊಂದಿಗೆ ಮಹಿಳೆ ಸ್ಕ್ಯಾನಿಂಗ್ ಸೆಂಟರ್ಗೆ ಹೋಗಿದ್ದಳು. ಈ ವೇಳೆ ಸ್ಕ್ಯಾನಿಂಗ್ ನೆಪದಲ್ಲಿ ರೇಡಿಯಾಲಜಿಸ್ಟ್ ಜಯಕುಮಾರ್ ಮಹಿಳೆ ಖಾಸಗಿ ಅಂಗಗಳಿಗೆ ಕೈ ಹಾಕಿದ್ದಾನೆ. ಮಹಿಳೆ ವಿರೋಧ ವ್ಯಕ್ತಪಡಿಸಿದಾಗ ಬೆದರಿಕೆ ಹಾಕಿರುವ ಆರೋಪಿ ಈ ವಿಚಾರ ಹೊರಗೆ ಬಾಯ್ಬಿಡದಂತೆ ಮಹಿಳೆಗೆ ಧಮಕಿ ಹಾಕಿದ್ದಾನೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಸಾಯಿಸೋದಾಗಿ ಬೆದರಿಕೆ ಹಾಕಿದ್ದಾನೆ. ಘಟನೆಯ ದೃಶ್ಯವನ್ನು ಸಂತ್ರಸ್ತ ಮಹಿಳೆ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಂಡಿದ್ದು ಪೊಲೀಸರಿಗೆ ದೂರು ನೀಡಿದ್ದಾಳೆ. ಆದರೆ ಪೊಲೀಸರು ಆರೋಪಿ ಜಯಕುಮಾರ್ನನ್ನು ಈವರೆಗೆ ಬಂಧಿಸಿಲ್ಲ. ಬದಲಾಗಿ ಠಾಣೆಗೆ ಕರೆಸಿ ಬಿಟ್ಟು ಕಳುಹಿಸಿದ್ದಾರೆ ಎನ್ನಲಾಗಿದೆ. ಸಂತ್ರಸ್ತ ಮಹಿಳೆ ಬೆಂಗಳೂರಿನ ರಾಜೀವ್ ಗಾಂಧಿ ಆಸ್ಪತ್ರೆಯಲ್ಲಿ ಸದ್ಯ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಫೋನ್ನಲ್ಲೇ ಅಂಕಲ್ ಆಂಟಿ ಮಧುಮಾಸ, ಗಂಡನ ಆ ಜಾಗಕ್ಕೆ ಏಟು, ವೀರಣ್ಣ ಖಲಾಸ್. ಪತಿಯೇ ಪ್ರತ್ಯಕ್ಷ ದೈವ ಅನ್ನೋ ಕಾಲವೊಂದಿತ್ತು. ಗಂಡನನ್ನೇ ಸರ್ವಸ್ವ ಅಂದುಕೊಂಡು ಪ್ರತಿ ಹೆಣ್ಣು ಮಕ್ಕಳು ಜೀವನ ನಡೆಸುತ್ತಿದ್ರು. ಗಂಡ ಅನಿಸಿಕೊಂಡವ ಕಳ್ಳ ಆಗ್ಲಿ ಸುಳ್ಳ ಆಗ್ಲಿ ಹೇಗೋ ಹೊಂದ್ಕೊಂಡು ಜೀವನ ಸಾಗಿಸ್ತಿದ್ರು. ಆದರೆ ಈಗ ಪಾಪಿ ಕಲಿಗಾಲ ಬದಲಾಗಿದೆ. ಗಂಡ ಕಲ್ಗುಂಡಿನಂಗಿದ್ರು ಹೆಣ್ಮಕ್ಕಳ ನವರಂಗಿ ಆಟ ನಿಲ್ತಿಲ್ಲ. ಕಟ್ಮಸ್ತಾಗಿರೋ ಗಂಡನನ್ನ ಬಿಟ್ಟು ಪಕ್ಕದ ಮನೆಯ ನೆಂಟನ ಜೊತೆ ನೆಂಟಸ್ತಿಕೆ ಕುದುರಿಸುತ್ತಿದ್ದಾರೆ. ಒತ್ತಲಲ್ಲಿ ಕಳ್ಳ ಗಿಂಡಿ ಇಣುಕಿ ನೋಡುತ್ತಿದ್ದಾರೆ. ಇವೇ ನೋಡಿ ಆಗಬಾರದು ಆಗೋದಕ್ಕೆ ಕಾರಣ ಆಗ್ತಿರೋದು. ಪತ್ನಿಯು ಅಕ್ರಮ ಸಂಬಂಧಕ್ಕೆ ಗಂಡ ಅಡ್ಡಿ ಆಗ್ತಿದ್ದಾನೆ ಅಂತ ತಾಳಿ ಕಟ್ಟಿದವನ ಕಥೆಯನ್ನೇ ಮುಗಿಸಿದ್ದಾಳೆ. ಗಂಡ ನಿದ್ದೆ ಜಾರ್ತಿದ್ದಂತೆ ಒಡೆಯ ಬಾರದ ಜಾಗಕ್ಕೆ ಒಡೆದು ಕೊಂದು ಹಾಕಿದ್ದಾಳೆ. ಇವಳೇ ನೋಡಿ ಗಂಡನನ್ನು ಕೊಂದು ಸುಪನಾಮಿ ಶಿವಮ್ಮ. ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಇಂದಿರಾನಗರ ಗ್ರಾಮದ ನಿವಾಸಿ. ಈಕೆಗೆ ಮದುವೆಯಾಗಿ 13 ವರ್ಷ ಆಗಿತ್ತು. ಮಕ್ಕಳು ಸಹ ಹೆಗಲೆತ್ತರಕ್ಕೆ ಬೆಳೆದಿದ್ರು. ಆದರೂ ಈ ಮಹಾತಾಯಿಗೆ ಕಂಡೋರ ಗಂಡನ ಮೇಲೆ ಕಣ್ಣಾಕೋಕೆ ಆಸೆ. HD ಕೋಟೆಯ ಬಲರಾಮ ಅನ್ನೋನ ಜೊತೆ ಕುಂಟೆ ಪಿಲ್ಲೆ ಶುರು ಮಾಡಿದ್ಲು. 4 ವರ್ಷದಿಂದ ಕದ್ದು ಮುಚ್ಚಿ ಒಂದಾಗ್ತಿದ್ರು. ಜೋಡಿ ಹಕ್ಕಿಗಳಾಗಿ ಆಗಾಗ ಮೈ ಮರಿತಿದ್ರು. ಬಲರಾಮನ ತೋಳ ತೆಕ್ಕೆಗೆ ಬಿದ್ದಿದ್ದ ಶಿವಮ್ಮ ಗಂಡ ಮಕ್ಕಳನ್ನೇ ಮರೆತು ನಿಂತಿದ್ಲು ಎಂದು ಕುಟುಂಬಸ್ಥರು ಆರೋಪಿಸುತ್ತಿದ್ದಾರೆ. ನಮಸ್ಕಾರಗಳು. ಇಂತಹ ವಿಷಯಗಳನ್ನು ವೀಕ್ಷಿಸಲು, ಕೇಳಲು, ನೋಡಲು ಈ ನಿಮ್ಮ ಕ್ರೈಮ್ ಪ್ರಪಂಚ ಡಿಜಿಟಲ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಇತರ ಸ್ನೇಹಿತರಿಗೂ ತಿಳಿಸಿ. ನಮಸ್ಕಾರಗಳು.